ಈ ಸ್ಟೀಮ್ ರೈಸ್ಗೂ ರಾ ರೈಸ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಸ್ಟೀಮ್ ರೈಸು ಭತ್ತ ಕಟಾವಾದ ತಕ್ಷಣಕ್ಕೆ ಬೇಕಾದ್ರೆ ನಾವು ಅದನ್ನು ಸ್ಟೀಮ್ ರೈಸ್ ಮಾಡ್ಬೋದು, ಹಸಿ ಭತ್ತನೇ ನಾವು ಮಾಡ್ಬೋದು. ರಾ ರೈಸ್ ಏನಂದರೆ ಮಿನಿಮಮ್ 1 ವರ್ಷ ಇದನ್ನು ಭತ್ತನ ನಾವು ಗೋಡನ್ನಲ್ಲಿ ಇಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಆಮೇಲೆ ಭತ್ತ ಮಾಗಿದ್ಮೇಲೆ ಅಕ್ಕಿ ಮಾಡಿದ್ರೆ ಮಾತ್ರ ಅಕ್ಕಿ ಗುಣಮಟ್ಟ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಏಜಿಂಗ್ ಅಂತೀವಿ ನಾವು. ತುಂಬ ಏಜ್ ಒಂದೂವರೆ ವರ್ಷ ಆದಮೇಲೆ ಹಳೆ ಭತ್ತದ ಅಕ್ಕಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ತೀವಿ. ಹಂಗಾಗಿ ಇದಕ್ಕೆ ಹೆಚ್ಚು ಸಮಯ ಬೇಕು, ಪೇಷನ್ಸ್ ಬೇಕು, ಬಂಡವಾಳ ಬೇಕು. ಹಾಗಾಗಿ ಕಸ್ಟಮರ್ ಇದನ್ನು ಕೊಂಡ್ಕೊಂಡು ತಿನ್ನೋದ್ರಿಂದ ಅವ್ರಿಗೆ ಅನುಕೂಲ ಜಾಸ್ತಿ. ಬೆಲೆ ಸ್ಟೀಮ್ ರೈಸ್ ರೇಟ್ ಕಡಿಮೆ. ಈ ಅಕ್ಕಿ ರಾ ರೈಸ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ಟೀಮ್ ರೈಸು ಆ ಭತ್ತ ಕಟಾವಾದ ತಕ್ಷಣ ಮಾಡ್ಬೋದು, ನುಚ್ಚು ಬರಲ್ಲ, ಅದರಲ್ಲಿ ವೇಸ್ಟ್ ಬರಲ್ಲ. ಇದರಲ್ಲಿ ನುಚ್ಚು ಬರುತ್ತೆ. 1 ವರ್ಷಗಟ್ಟಲೆ ಒಂದು ವರ್ಷ ಸ್ಟೋರೇಜ್ ಮಾಡಬೇಕು. ಸ್ಟೋರೇಜ್ನಲ್ಲಿ ವೇಸ್ಟೇಜ್ ಸಿಂಕೇಜ್ ಎಲ್ಲ ಹೋಗುತ್ತೆ. ಹಾಗಾಗಿ ಆ ಗುಣಮಟ್ಟಕ್ಕೋಸ್ಕರ ಅದಕ್ಕೊಂದು ಒಳ್ಳೆ ಬೆಲೆ ಕೊಡಬೇಕಾಗುತ್ತೆ. ಅದು ನಮ್ಮಲ್ಲಿ ಆರ್ಗ್ಯಾನಿಕಲ್ಲಿರೋ ರಾ ರೈಸ್ಗೂ ಮಾರ್ಕೆಟಲ್ಲಿರೋ ರಾ ರೈಸ್ಗೂ ಸ್ವಲ್ಪ ಅಂಥ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಆದರೆ ಸ್ಟೀಮ್ ರೈಸ್ಗೂ ರಾ ರೈಸ್ಗೂ ವ್ಯತ್ಯಾಸ ಇದೆ, ಬೆಲೆ ವ್ಯತ್ಯಾಸ ಇದೆ. ನಮ್ಮಲ್ಲಿ ಮಾರ್ಕೆಟ್ ಬೆಲೆ ಏನಿದೆ ಅದಕ್ಕಿಂತ ಒಂದು 5% ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಆ ರೇಟಿಗೆ ನಾವು ಕೊಡ್ತಕ್ಕಂಥ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ.